ಆತ್ಮೀಯ ವೀಕ್ಷಕರೇ, ನಿಮಗಿಂದು ಒಂದು ಭಯಾನಕ ದೃಶ್ಯವನ್ನು ತೋರಿಸುತ್ತಿದ್ದೇನೆ. ಸ್ವಲ್ಪ ಎದೆಗಟ್ಟಿ ಮಾಡಿಕೊಂಡು ನೋಡಿ. ಒಂದಾನೊಂದು ಕಾಲದಲ್ಲಿ ಈ ಭೂಮಿಯ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದ ಡೈನೋಸಾರ್ಗಳು ಹೇಳ ಹೆಸರಿಲ್ಲದಂತೆ ಅಳಿದು ಹೋದುದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅವುಗಳ ಸಂತತಿಯ ಪಳಿಯುಳಿಕೆಗಳು ಈ ಭೂಮಿಯ ಮೇಲೆ ಅಲ್ಲಲ್ಲಿ ಇನ್ನೂ ಗೋಚರವಾಗುತ್ತಲೇ ಇದೆ. ಇಲ್ಲಿ ನೋಡಿ, ಭೂಮಿಯ ಮೇಲ್ಭಾಗದಲ್ಲೇ ಅವುಗಳ ಅಸ್ಥಿ ಪಂಜರಗಳು ಗೋಚರಿಸುತ್ತಿವೆ. ಅವು ಇನ್ನೂ ಮಣ್ಣಲ್ಲಿ ಮಣ್ಣಾಗಿಲ್ಲ. ಇವು ಯಾರ ಷಡ್ಯಂತ್ರಕ್ಕೆ ಬಲಿಯಾಗಿ ಜೀವ ತೆತ್ತಿವೆ? ಇವುಗಳ ಸಾವಿನ ಹಿಂದಿನ ನಿಗೂಢ ರಹಸ್ಯವಾದರೂ ಏನು? ಇವೆಲ್ಲ ವಿಷಯಗಳ ಸತ್ಯ ದರ್ಶನ ಮಾಡಿಸುವುದೇ ಈ ವಿಡಿಯೋದ ಉದ್ದೇಶ. ಆದ್ದರಿಂದ ಈ ದೃಶ್ಯಾವಳಿಯನ್ನು ಕೊನೆಯ ತನಕ ವೀಕ್ಷಿಸಿ ಸತ್ಯ ದರ್ಶನ ಮಾಡಿಕೊಳ್ಳಿ. ವಿಶೇಷವೆಂದರೆ ಈ ಅಸ್ಥಿಪಂಜರಗಳು ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿವೆ ಹಾಗೂ ಪೂರ್ಣ ಅಸ್ಥಿಪಂಜರ ಸಮಗ್ರವಾಗಿಯೇ ಇದೆ. ಯಾರೂ ಇವುಗಳ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿಲ್ಲ. ಆದುದರಿಂದ ಯಾರೂ ವಾಮಾಚಾರಕ್ಕೆ ಇವನ್ನು ಬಲಿ ಕೊಟ್ಟಿಲ್ಲ ಎಂಬುದನ್ನು ಖಾತ್ರಿಯಾಗಿ ಹೇಳಬಹುದಾಗಿದೆ. ಯಾವ ಮಾನವ ಹಕ್ಕು ಆಯೋಗದ ಸದಸ್ಯರು ಈ ಸ್ಥಳಕ್ಕೆ ಇನ್ನೂ ಭೇಟಿ ನೀಡಿಲ್ಲ. ಏಕೆಂದರೆ ಇಲ್ಲಿ ಹೆಣ ಬಿದ್ದಿರುವುದು ಮಾನವರದ್ದು ಅಲ್ಲವೇ ಅಲ್ಲವಲ್ಲ. ಆದ್ದರಿಂದ ಇದಕ್ಕೂ ಮಾನವ ಹಕ್ಕು ಆಯೋಗಕ್ಕೂ ಯಾವುದೇ ಸಂಬಂಧವೂ ಇಲ್ಲ. ಇನ್ನು ಯಾವುದೇ ಪ್ರಾಣಿದಯಾ ಸಂಘದವರ ಕಣ್ಣಿಗೂ ಇವು ಬಿದ್ದಿಲ್ಲ. ಅವರ ಕಣ್ಣಿಗೆ ಬಿದ್ದರೂ ಅವರು ಏನೂ ಮಾಡುವಂತಿಲ್ಲ. ಏಕೆಂದರೆ ಇವು ಈಗಾಗಲೇ ಪ್ರಾಣ ಕಳೆದುಕೊಂಡಿವೆಯಾದ್ದರಿಂದ ಪ್ರಾಣಿದಯಾ ಸಂಘದ ಪರಿಧಿಗೂ ಇವು ಒಳಪಡುವುದಿಲ್ಲ. ಇನ್ನು ಅರಣ್ಯ ಇಲಾಖೆ, ಇವು ಯಾವುದೇ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಪ್ರಾಣ ಬಿಟ್ಟಿಲ್ಲವಾದ್ದರಿಂದ ಅರಣ್ಯ ಇಲಾಖೆಯ ವ್ಯಾಪ್ತಿಗೂ ಇವು ಒಳಪಡುವುದಿಲ್ಲ. ಅಂತೂ ಇಂತೂ ಡೈನೋಸಾರ್ ಸಂತತಿಯ ಈ ದೈತ್ಯ ಹಲ್ಲಿಗಳು ಈ ಪ್ರದೇಶದಲ್ಲಿ ಪ್ರಾಣ ತೆತ್ತು ಅನಾಥ ಶವವಾಗಿ ಬಿದ್ದು ಕಾಲಾಂತರದಲ್ಲಿ ಅಸ್ಥಿ ಪಂಜರಗಳಾಗಿ ಬದಲಾಗಿವೆ. ನಿಜಕ್ಕೂ ಮೈಝುಮ್ ಎನಿಸುವ ಭಯಾನಕ ದೃಶ್ಯವಿದು. ವಿಶೇಷವೆಂದರೆ ಯಾವ ರಾಜಕೀಯ ಪಕ್ಷಗಳು ಇವುಗಳ ಕುರಿತಾಗಿ ತಲೆಕೆಡಿಸಿಕೊಂಡು ರಾಜಕೀಯ ಮಾಡುತ್ತಿಲ್ಲ. ಏಕೆಂದರೆ ಇವಕ್ಕೆ ಮತದಾನದ ಹಕ್ಕು, ವೋಟಿಂಗ್ ಪವರ್ ಇಲ್ಲವೇ ಇಲ್ಲವಲ್ಲ. ಆದ್ದರಿಂದ ಏನು ಬಡಿದಾಡಿದರೂ ಯಾವುದೇ ಲಾಭವಿಲ್ಲ ಎಂದು ಎಲ್ಲ ರಾಜಕೀಯ ಪಕ್ಷಗಳು ದೂರವೇ ಉಳಿದಿವೆ. ಈ ಅಸ್ಥಿಪಂಜರಗಳ ಹಿಂದಿನ ಅಸಲಿ ರಹಸ್ಯವಾದರೂ ಏನು? ಇವು ಯಾರದೋ ಷಡ್ಯಂತ್ರಕ್ಕೆ ಬಲಿಯಾಗಿ ಪ್ರಾಣ ತೆತ್ತಿವೆಯೇ? ಅಥವಾ ಇವುಗಳದು ಕೊಲೆಯೇ, ಆತ್ಮಹತ್ಯೆಯೇ, ಅಥವಾ ಪವಿತ್ರ ಸಾವೇ? ಎಲ್ಲವನ್ನೂ ವಿವರಿಸಿ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಈ ಅಸ್ಥಿಪಂಜರಗಳು ನನಗೆ ನೋಡಲು ಸಿಕ್ಕದ್ದಾದರೂ ಎಲ್ಲಿ ಮತ್ತು ಹೇಗೆ ಎಂಬ ಪ್ರಶ್ನೆಯ ಉತ್ತರದಲ್ಲೇ ಇವುಗಳ ಸಾವಿನ ರಹಸ್ಯವೂ ಅಡಗಿದೆ.